Hello everyone, good morning. Welcome back to my channel. Health issue ಇಂದಾಗಿ ನನ್ನ ವೆಯ್ಟ್ ಮತ್ತೆ ಪುನಃ ಡ್ರಾಪ್ ಆಗಿದೆ ಆ್ಯಂಡ್ ಫ್ರೆಶ್ ಅಪ್ ಆದಮೇಲೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪ ತಿಂದು ಅದರಿಂದೇನೆ ಲೆಮನ್ ಮತ್ತು ಬಿಸಿನೀರನ್ನ ಹಾಕೊಂಡು ಕುಡಿದೆ. ಹಾಗೆಯೇ ಡಿಟಾಕ್ಸ್ ಡ್ರಿಂಕ್ಗೆ ಶುಂಠಿ, ನೆಲ್ಲಿಕಾಯಿ ಮತ್ತು ಬೀಟ್ರೋಟ್ನ ಹಾಕಿ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಪೆಸರಟ್ಟನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ತುಪ್ಪ ಖಾಲಿಯಾಗಿತ್ತು ಆ್ಯಂಡ್ ಇವತ್ತು ನಾನು ತುಪ್ಪನ ಕೂಡ ಮಾಡಿಕೊಂಡೆ. ಎಣ್ಣೆಯಿಂದ ಬೆಣ್ಣೆನ ತೆಗೆಯುವಾಗ ಮಾರ್ನಿಂಗ್ ಟೈಮ್ ತೆಗಿಬೇಕು, ಬಿಸಿಲು ಟೈಮಲ್ಲಿ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಪೌಡರ್ನ ಕೂಡ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಪ್ರತಿ ಸಲನೂ ಕೂಡ ಅದನ್ನು ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಪೆಸರಟ್ಟಿಗೆ ನಾನಿಲ್ಲಿ ಶೇಂಗಾ ಚಟ್ನಿಯನ್ನು ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹುರಿದಿರೋಂತಹ ಕಡಲೆ ಕೂಡ ಹಾಕ್ಕೊಂಡು ಕಡಲೆ ಬೀಜನ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡಿ ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ರೆಡಿಯಾಗೋಯ್ತು. ಇನ್ನು ಪೆಸರಟ್ಟಿಗೆ ಕೂಡ ಮಸಾಲೆಯನ್ನು ರುಬ್ಕೊತಾ ಇದೆ. ಅದಕ್ಕೂ ಕೂಡ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ರುಬ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ರುಬ್ಬಾದ್ಮೇಲೆ ಅದಕ್ಕೆ ಸಾಲ್ಟ್ ಹಾಕಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟೆ. ಇವಾಗ ನೋಡ್ತಾ ಇದ್ದೀರಾ, ಇದು ಪೆಸರಟ್ಟು ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ನೆನೆ ಹಾಕುವಾಗೇನೆ ನೈಟು ಇದ್ರ ಜೊತೆ ಸ್ವಲ್ಪ ಅಕ್ಕಿನ ಕೂಡ ನೆನೆ ಹಾಕಿ. ನಾನು ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ, ಮೆತ್ತಗೆ ಬರುತ್ತೆ, ಅದೇನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಇಲ್ಲ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಕ್ಕಿನ ನೆನೆ ಹಾಕಿ ಇಟ್ಕೊಂಡು ರುಬ್ಕೊಂಡ್ರೆ, ಹಾಗೆಯೇ ಈರುಳ್ಳಿ ಕೂಡ ಹಾಕ್ಕೊಂಡ್ರೆ ಇದಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೂ ಆಗುತ್ತೆ. ಹಾಗೆ ತುಪ್ಪ ಕೂಡ ರೆಡಿ ಮಾಡ್ಕೊಂಡಿದ್ನಲ್ಲ ಅಲ್ಲೇ, ಅದು ಕೂಡ ಹಾಕ್ಕೊಂಡೆ. ಎಸ್, ಫೈನಲಿ ಪೆಸರಟ್ಟು ದೋಸೆ ರೆಡಿಯಾಗಿದೆ. ಇನ್ನು ಒಂದು ಸೈಡು ಕೂಡ ಬೇಯಿಸ್ಕೊತಾ ಇದ್ದೀನಿ. ಒಂದು ಸೈಡ್ ಬೇಯಿಸ್ಕೊಂಡ್ರೂ ಆಗುತ್ತೆ, ಬಟ್ ನನಗೆ 2 ಸೈಡ್ ಬೇಯಿಸ್ಕೊಂಡು ತಿಂದ ಅಭ್ಯಾಸ. ಹಾಗಾಗಿ ಆ್ಯಂಡ್ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋಕ್ಕಾಗಿರಲಿಲ್ಲ ಕೆಲಸದ ಮಧ್ಯದಲ್ಲಿ. ತಿಂಡಿ ಜೊತೆಗೆ ಅದು ಕೂಡ ತೊಗೊಂಡೆ. 3 ಪೆಸರಟ್ಟು, ಶೇಂಗಾ ಚಟ್ನಿ ಹಾಗೆಯೇ ಡಿಟಾಕ್ಸ್ ಡ್ರಿಂಕ್ನ ಒಟ್ಟಿಗೆ ತೊಗೊಂಡೆ ಇವತ್ತಿನ ತಿಂಡಿನ ನಾನು. ಹಾಗೆಯೇ 4ರಿಂದ 5ರಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಅದನ್ನು ಫಸ್ಟು ಪುಡಿ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಪಚ್ಚಬಾಳೆಹಣ್ಣನ್ನು ಹಾಕಿ ಹಾಲು ಹಾಕ್ಬಿಟ್ಟು ಅದು ಕೂಡ ಒಂದು ಸ್ಮೂದಿಯನ್ನು ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಟ್ರೈ ಮಾಡಿ ಒಂದು ಸಲ. ಬೇಗ ಸ್ಮೂದಿಯನ್ನು ಕುಡ್ಕೊಂಡು ಹಾಸ್ಪಿಟಲ್ಗೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಅದಕ್ಕೆ ಹಿಂಗೆ ಇಟ್ಕೋಬೇಕಂತೆ ಅವೆಲ್ಲ. ನಿಮಿಷ ಅದನ್ನು ಕ್ಲೋಸ್ ಮಾಡಿ ಕೇಳಿಸಲ್ಲ. ಹೆಂಗೆ ಇಟ್ಕೊಂಡೆ ಇಷ್ಟೇ ಅಂತೆ. ಹಿಂಗೆ ತಿರುಗಿಸಿದ್ರೆ ಕಾರ್ ಓಡಿಸ್ದಂಗೆ ತೆಂಗಿನಕಾಯಿ ಬಿದ್ದೈತಾ. ನಿಲ್ಸ್ರಿ ಮತ್ತೆ ಎತ್ಕೊಳ್ಳೋಣ. ಒಂದು ತೆಂಗಿನಕಾಯಿ ಸಿಕ್ತಿತ್ತಾ? ಒಂದು 50 ರೂಪಾಯಿ ಉಳ್ಕೊತಿತ್ತಾ? ತೆಂಗಿನಕಾಯಿ ಬಿತ್ತದ ಅಷ್ಟೊಂದು ಇಷ್ಟೇ ಕೊಡ್ರಿ, ಓಡಿಸ್ತೀನಿ, ಕೂತ್ಕೋತೀನಿ. ಸ್ಟ್ರೈಟ್ ರೋಡ್ ಸೀದಾ ತಗೊಂಡ್ಬಂಡಿಗೆ ಗೊತ್ತು, ಕ್ರಾಸ್ ಅಲ್ಲಿ ಹಿಂಗೆ ತಿರ್ಗಿಸ್ಬೇಕಂತ. ಆಯ್ತು, ತಿರುಗಿಸೋದಾಗ್ಲಿ. ಕ್ಲಚ್ ಗೇರ್ ನೀವು ಹಾಕೊಳ್ಳಿ. ಒಂದ್ ಕಾಲ್ ಆ ಕಡೆ ಮಡ್ಗಿ, ಒಂದ್ ಕಾಲ್ ಈ ಕಡೆ ಇಟ್ಕೊಳ್ಳಿ. ಇದು ಹಾಕೊಳ್ಳಿ, ಹಿಂಗೆ ಆಟೋಮೆಟಿಕ್ ಆದ್ರೆ ಹೆಂಗೋ ಹೊಡೆದ್ಬೋದಿತ್ತು ಅನ್ಸುತ್ತೆ. ಹಾಸ್ಪಿಟಲ್ಗೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಹಾಗೇನೆ ಅಲ್ಲಿ ತೋರಿಸ್ಕೊಂಡು ಪೋಸ್ಟ್ ಆಫೀಸಲ್ಲೇನೋ ಪಾರ್ಸಲ್ನ ಹಾಕಬೇಕಿತ್ತಂತೆ. ಹಾಕೋದಕ್ಕಂತ ಬಂದರು, ಬಟ್ ಅಲ್ಲೇನೋ ಹಾಕೋದಕ್ಕಾಗಲಿಲ್ಲ. ಏನೋ ಸ್ವಲ್ಪ ಇಶ್ಯೂ ಆಗಿ ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಆ್ಯಂಡ್ ಅಲ್ಲಿ ಬೇರೆ ಕಡೆ ಊಟ ಮಾಡೋದಕ್ಕೆ ಭಯ ಆಗುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿ ಸಿಗಲ್ಲ ಅಂತ ಒಂಥರ ಟೆನ್ಷನ್ನು. ಯಾಕಂದರೆ ತುಂಬ ಸಲ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾವು ಕಾಂಪ್ರಮೈಸ್ ಆಗೋಕ್ಕೆ ಹೋಗಲ್ಲ. ಈ ಥರ ಗೊತ್ತಿರೋ ಅಂಥದ್ದೇ ತಿನ್ಕೊಂಡ್ಬಿಡ್ತೀವಿ. ಪಿಜ್ಜಾ ಯಾವಾಗಲೂ ಒಂದೊಂದು ಸಲ ತಿಂದರೆ ಏನೂ ಆಗೋಲ್ಲ ತಿನ್ನು ಅಂತ ಹೇಳ್ಬಿಟ್ಟು ಬಂದು ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಜೋರಾಗಿ ಹೇಳಿದ್ರೆ ಕೇಳಿಸುತ್ತೆ. ನಾನು ಹೇಳಲ್ಲ ಜೋರಾಗಿ. ಯಾಕ್ರಿ ಹೇಳಲ್ಲ? ಯಾಕೆ ಹೇಳಲ್ಲ ಹೇಳಿ? ಸೆಲ್ಫಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಮಾತ್ರ ಹೇಳೋದು. ಬೇಡ, ಹಂಗೆ ಹೇಳಿ. ಕ್ಯಾಮ್ರಾಮ್ಯಾನ್ ರಮ್ಯಾ ಒಂದಿಗೆ ಡ್ರೈವರ್ ಮಂಜು.
ಕ್ಯಾಮ್ರಾ ಮೆನ್ನ ನಾನು ಕ್ಯಾಮ್ರಾ ವುಮನ್ ಕ್ಯಾಮ್ರಾ ಆಂಟಿ ರಮ್ಯಾ ಜೊತೆ ಡ್ರೈವರ್ ಮಂಜು. ತಾತಪ್ಪ ಜಾಸ್ತಿ ಆಯ್ತು ಯಾಕೋ ತಾತಂದು. ಯಾರು ತಾತಂತಿರೋದು? ಅಜ್ಜಿ ತರ ಇರೋದು. ನೀವೇ ತಾತ. ಬಿಳಿ ಕೂದಲು ಮುಂದೆ ಇರೋದು ನಿನಗೆ. ನಿಮಗೆ ನೀವು ತಾತನೇ. ಹೆಂಗೆ ನಗಾಡಿದ್ರು ಇಲ್ಲೆಲ್ಲ ಬರ್ತದಲ್ಲ ಹಿಂಗೆ ತಾತನೇ. ಅಲ್ಲಿಂದ ಬಂದು ಸ್ನಾನ ಮಾಡಿ ಒಂದು ಸೀಬೆ ಹಣ್ಣಿತ್ತು ಅದನ್ನು ತಿಂದ್ಬಿಟ್ಟು ಮತ್ತೆ ಪುನಃ ಡ್ರೈ ಫ್ರೂಟ್ ಸ್ಮೂದಿಯನ್ನು ಮಾಡ್ಕೊಳ್ಳೋದಕ್ಕಂತ ಬಂದೆ. ಇದಕ್ಕೆ ಇವತ್ತು ಫ್ಲ್ಯಾಕ್ಸ್ ಸೀಡ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಕರೆಂಟ್ ಫ್ಯೂಸ್ ಕಿತ್ತಾಕಿದೆ ಹೊರಗಡೆ ಫ್ಲ್ಯಾಕ್ಸ್ ಸೀಡೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗೇ ಪೇಸ್ಟ್ ಆಗೋ ಥರ ರುಬ್ಕೋಬೇಕು, ಇಲ್ಲಾಂದರೆ ತರಕಾರಿ ಹೆಂಗೆ ಬಾಯಿಗೆ ಸಿಗುತ್ತೆ ಅದಷ್ಟು ಚಂದ ಅಂತ ಅನಿಸಲ್ಲ. ಡಾಕ್ಟರ್ ಕೊಟ್ಟಿದ್ದೊಂದೊಂದು ಮಾತ್ರೆ ಕುಡ್ದಂಗೆ ರೆಕ್ಕೆ ಮುರ್ಕೊಂಡಿದ್ದ ಹಕ್ಕಿಗೆ ಸ್ವಲ್ಪ ರೆಕ್ಕೆ ಬಂದಂಗೆ ಆಗಿದೆ ನನಗೆ. ನಾರ್ಮಲ್ ಆಗಿ ಹೆಂಗಿರ್ತೀರ ಹಂಗಿರ್ರಿ ಅಪ್ಪ ದಯವಿಟ್ಟು. ಅಯ್ಯೋ ಏನು ಕರ್ಮಗಳು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಲಗಿದವ್ರು ಎದ್ದು ಕೂತ್ಕೋತಾವ್ರೆ. ಫಸ್ಟ್ ನೋಡಿದಿರಲ್ಲ ಈ ಕರೆಕ್ಟ್ ಪೊಸಿಷನ್ ಬಂದ್ರು. ಕ್ಯಾಮ್ರಾ ಆನ್ ಆದಂಗೆ ಟಕ್ಕಂತ ಎದ್ದು ನಿಂತು ಬಿಡೋದು. ಏನ್ ಭಯ ಆಗತ್ತೆ? ಎಲ್ಲರೂ ಬಂದು ನಾಲ್ಕು ಏಟು ಬಳದ್ಬಿಟ್ಟು ಹೋಗಿ ಒಂಥರ ತಲೆನೋವು ಬಂದಂಗೆ. ಏನಂತ ಗೊತ್ತಿಲ್ಲ ಗಾಯ್ಸ್, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಏನಾದರೂ ಒಂದು ಮಾಡಕ್ಕೆ ಹೋಗ್ತೀನಿ ಅಂದ್ರೆ ಅದಕ್ಕೊಂದು 108 ವಿಘ್ನ ಅನ್ನೋ ಥರ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಆಗ್ತಾನೆ ಇರುತ್ತೆ. ಫಸ್ಟ್ ಏನಂದರೆ 75 ಡೇಸ್ ಹಾರ್ಟ್ ಚಾಲೆಂಜ್ ಅಂತ ತಗೊಂಡೆ. ಅದು ಒಂದು 4-5 ದಿನ ಮಾಡಿದೆ. ಒಂದು 3 ಡೇಸ್ದೇನೋ ವಿಡಿಯೋ ಅಪ್ಲೋಡ್ ಮಾಡಿದೆ. ಇನ್ನು 2-3 ಡೇಸ್ದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿತ್ತು. ಬಟ್ ಅಷ್ಟರಲ್ಲೇ ಹೆಲ್ತ್ ಅಪ್ಸೆಟ್ ಆಯಿತು. ಆ ಹೆಲ್ತ್ ಅಪ್ಸೆಟ್ ಆಗಿದ್ದಕ್ಕೆ ಅವ್ರು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ಗಳು ಏನು ಮಾಡ್ತು ಅಂದರೆ ತುಂಬ ಜಾಸ್ತಿ MG ಕೊಡ್ತಾರಲ್ಲ, ಕುಡಿದ್ಮೇಲೆ ಬರೀ ನಿದ್ದೆ 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 ಅಷ್ಟೇ ಬರ್ತಾ ಇರುತ್ತೆ. ಎದ್ದೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಆ ಥರ ಸುಸ್ತಾಗ್ತಾ ಇರ್ತದೆ. ಹಂಗಾಗೋಯ್ತು. ಸೊ ಅದು 75 ಡೇಸ್ ಹಾರ್ಟ್ ಚಾಲೆಂಜ್ ಮಾಡೋಕ್ಕೆ ಆಗಲಿಲ್ಲ, ತೊಗೊಳಕ್ಕೂ ಆಗಲಿಲ್ಲ. ಅದಲ್ಲಿಗೆ ಡಿಸ್ಕಂಟಿನ್ಯೂ ಆಯಿತು. ಇವಾಗ 30 ಡೇಸ್ದು ವೇಟ್ ಗೇನ್ ಚಾಲೆಂಜ್ ಅಂತ ತಗೊಂಡಿದ್ದೀನಿ. ಏನು ಹೇಳಲಿ, ಇವಾಗ ನೋಡಿ ಆಗಲೇ ನನಗೆ ಒಂಥರ ನೆನ್ನೆ ನೈಟಿಂದನೂ ಅಷ್ಟೇ ತಲೆನೋವು ಅಂತ ಸ್ಟಾರ್ಟ್ ಆಗಿದ್ದು. ಹೆಂಗೆ ಅಂದರೆ ಅಷ್ಟು ಡಲ್ಲಾಗಿ ಹೋಗ್ಬಿಟ್ಟೆ. ಇವತ್ತು ವಿಡಿಯೋ ಎಲ್ಲ ಮಾಡೋದಕ್ಕೂ ಅಷ್ಟು ಲೇಸಿನೆಸ್ಸು, ಅಂದರೆ ಒಂಥರ ತಲೆನೋವು ಅನ್ನೋದಿದ್ರೆ ಗೊತ್ತಲ್ಲ ನಿಮ್ಗೆ ಹೆಂಗಾಗುತ್ತೆ ಅಂತ. ಆ ಥರ ಇವತ್ತು ಹಾಸ್ಪಿಟಲ್ ಕೂಡ ಹೋಗ್ಬಿಟ್ಟು ಬಂದ್ವಿ. ಎಷ್ಟು ದಿನದ ತನಕ ಮಳೆ ಇರಲಿಲ್ಲ, ಆ ಥರದ್ದು ವೆದರ್ ಇತ್ತು. ಇವಾಗ ಹೆಂಗಂದರೆ ಲೈಟಾಗಿ ಮಳೆ ಎಲ್ಲ ಆಗ್ತಾ ಇದೆಯಲ್ಲ, ಇದು ನನಗೆ ಕಾಮನ್ ಯಾವಾಗಲೂ ಅಷ್ಟೇ. ಫಸ್ಟು ಮಳೆನಲ್ಲಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೇಮ್ ಅದೇ ಥರ ಇವಾಗಲೂ ಕೂಡ ಆಗೋಗ್ಬಿಟ್ಟಿದೆ. ಆದರೂ ಬಿಡಲ್ಲ, ನಾನು 75 ಡೇಸ್ ಹಾರ್ಟ್ ಚಾಲೆಂಜ್ ಬಿಟ್ಟಿದ್ದೆ ನಾನು ದೊಡ್ಡ ತಪ್ಪು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗದು ಯಾವಾಗಲೂ ರಿಗ್ರೆಟ್ ಆಗ್ತಾನೆ ಇರುತ್ತೆ. ನಾನು ಕಂಟಿನ್ಯೂ ಮಾಡಬೇಕಿತ್ತು ಏನೇ ಆದ್ರೂ ಅಂತ ಅನ್ನಿಸ್ತಾ ಇತ್ತು. ಇಲ್ಲ ಮತ್ತೆ ಪುನಃ ಏನಾದರೂ ತಗೋಬೇಕಿತ್ತು ಅಂತ ಅನ್ನಿಸ್ತಿತ್ತು. ಜೊತೆಗೆ ನನಗೂ ಕೂಡ ಅದ್ರ ಬಗ್ಗೆ ಹೋಗಲೇ ಇಲ್ಲ. ಮತ್ತೆ ಪುನಃ ಜಾಸ್ತಿ ದಿನಗಳು ಗ್ಯಾಪ್ ಆಗೋಗ್ಬಿಡುತ್ತಲ್ಲ, ಹಾಗಾಗಿ ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ಇದು ಮಾತ್ರ ಬಿಡಲ್ಲ. ಸುಸ್ತಾದ್ರೂ ಆಗಲಿ, ತಲೆನೋವಾದ್ರೂ ಬರಲಿ, ಏನಾದರೂ ಆಗಲಿ, ಜ್ವರನಾದರೂ ಬರಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ನನಗಿರೋದು ಓಕೆ, ಬಟ್ ನನಗೆ ಬೇಕು. ನಾನು ಫಸ್ಟು ನೀವು ಅಂದ್ಕೊಂಡಂಗಿರಲಿಲ್ಲ, ಹಿಂಗಿರಲಿಲ್ಲ. ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಗುಂಡಮ್ಮ ನಾನು. ಆ ಗುಂಡಮ್ಮನಿಂದ ಮತ್ತೆ ಹಿಂಗಾದೆ. ಈಗ ಎಷ್ಟು KGನ ನಾನು ಲಾಸ್ ಮಾಡ್ಕೊಂಡಿದ್ದು ಅಷ್ಟು ವಾಪಸ್ ತೊಗೊಳ್ಬೇಕು. ಫಸ್ಟ್ ಕೂಡ ನಾನು ಗುಂಡ್ಗುಂಡಕ್ಕಿದ್ದೆ. ಬಟ್ ನನಗೆ ಅನ್ನಿಸ್ತಿತ್ತು ನಾನು ಗುಂಡಕ್ಕಿದ್ದೀನಿ, ಹೈಟ್ ಕಮ್ಮಿ ಇದ್ದೀನಲ್ಲ, ಇನ್ನೂ ಏನೋ ಒಂಥರ ಉಂಡೆ ಥರ ಕಾಣಿಸ್ತೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಆವಾಗಲೂ
ಅಷ್ಟೇ ವೆಯ್ಟ್ ಲಾಸ್ ಮಾಡಿಕೊಂಡೆ. ನಮ್ಮಮ್ಮ ಇವತ್ತು ಕೂಡ ಅದೇ ಬೈತಾ ಇದ್ರು ಫೋನ್ ಮಾಡಿದಾಗ, ನೀನೇ ತಾನೇ ಅಷ್ಟೆಲ್ಲ ಏನು ಪರದಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು, ಇವಾಗ ಎಂತ ನೀನು ವೆಯ್ಟ್ ಗೇನ್ ಮಾಡೋಕ್ಕಿರೋದು ಅಂದ್ಕೊಂಡು. ಬೇಡ ಅಂತ ಕಳಿಸಿದ್ದು ವೆಯ್ಟ್ನ ಈಗ ಬೇಕು ಅಂತ ವಾಪಸ್ ತಗೊತಾ ಇದ್ದೀನಿ. ಸೊ ನೋಡೋಣ ಎಷ್ಟು ದಿನಕ್ಕೆ ಯಾವ ಥರ ಚೇಂಜಸ್ ಆಗುತ್ತೆ ಅಂದರೆ, ನಾಳೆ ಏನಾದರೂ ವೇಯಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನನಗೆ ಆಗಿರುವಂತಹ ಹೆಲ್ತ್ ಪ್ರಾಬ್ಲಮಿಂದ ಆ್ಯಂಡ್ ಆದರೂ ಕೂಡ ಬಿಡಲ್ಲ, ನಾನು 3 ಕಿಲೋ ಗೇನ್ ಆಗೇ ಆಗ್ತೀನಿ. ಆ್ಯಂಡ್ ಇನ್ನು ನೈಟ್ ಮೀಲ್ ಏನು ರೆಡಿ ಮಾಡೋದು ಅಂತ ಒಂದಷ್ಟು ಯೋಚನೆ ಇದೆ. ಪೆಸರಟ್ಟುನೇ ಮಾಡ್ಕೊಂಡು ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಬಿಕಾಸ್ ಆಗ್ತಾ ಇಲ್ಲ ನನಗೆ ಹೋಗಿ ಮಾಡೋ ಅಷ್ಟು. ಸಲಾಡ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕಾಳೆಲ್ಲ ಮೊಳಕೆ ಇಟ್ಟಿದ್ದೆ. ಫ್ರಿಜ್ ಕೂಡ ಕರೆಂಟ್ ಕೂಡ ಹೋಯ್ತು ನಮಗೆ. ಇನ್ನು ಫ್ರಿಜ್ ಆನ್ ಇರಲ್ಲ, ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಅಷ್ಟೊತ್ತಿಗೆ ಗಿಡನೇ ಆಗ್ಬಿಡ್ಬೋದೇನೋ. ಆ್ಯಕ್ಚುಲಿ ಮೊಳಕೆ ತುಂಬ ಉದ್ದ ಬಂದಿತ್ತು, ಅದೆಲ್ಲ ಮಾಡೋಕ್ಕಾಗಲ್ಲ ಇವಾಗ. ಇವತ್ತೊಂದಿನ ಸ್ವಲ್ಪ ರೆಸ್ಟ್ ಕೊಟ್ಬಿಡ್ತೀನಿ. ನಾಳೆಯಿಂದ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ, ಸೊ ನಾಳೆಯಿಂದ ಸ್ವಲ್ಪ ಕ್ವಿಕ್ಕಾಗಿ ಚಟ್ಪಟ್ ಅಂತ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ ಹೇಳ್ಕೊಂಡೆ. ನಿಜ ಹೇಳಬೇಕು ಅಂದರೆ ನನಗೊಂಥರ ಬೆಸ್ಟ್ ಫ್ರೆಂಡ್ಸ್ ಅಂದರೆ ನೀವೇನೆ. ನಾವಿರೋದಿಲ್ಲಿ ಮಂಜು ಬಿಟ್ಟರೆ ನಾನು, ನನ್ನ ಬಿಟ್ಟರೆ ಮಂಜು ಅನ್ನೋ ಥರದ್ದು ನಾನಿರುವಂಥ ಒಂದು ಜಾಗ. ಬೇರೆಯವ್ರ ಜೊತೆ ನಾವು ಇಂಟ್ರಪ್ಟ್ ಮಾಡ್ತೀವಿ ಅಂದರೆ ಅದು ಆಗೋದೇ ಇಲ್ಲ, ಆ ಥರ ಜನಗಳು ಇಲ್ಲಿಲ್ಲ. ಹಾಗಾಗಿ ಒಂಥರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊತೀನಿ. ಬಟ್ ನೀವು ಆ ಕಡೆಯಿಂದ ಏನಾದರೂ ಕಮೆಂಟ್ ಮಾಡಿದ್ರು ಖುಷಿನೇ, ಇಲ್ಲ ಕೇಳಿಕೊಂಡು ಓಕೆ ಅಂತ ಒಂದು ಲೈಕ್ ಕೊಟ್ರು ಖುಷಿನೇ. ಈಗ ಸ್ವಲ್ಪ ಹೊತ್ತು, ಇವಾಗ ಟೈಮ್ ಎಷ್ಟು ಅಂದರೆ 7 o'clock ಆಗಿದೆ. ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಪುನಃ ಹೋಗಿ ನಾನು ಡಿನ್ನರ್ ರೆಡಿ ಮಾಡ್ತೀನಿ. ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಮಂಜು ಫ್ರೂಟ್ಸ್ ಇದೆಯಲ್ಲ ತಿನ್ನೋ, ಅದಾದರೆ ಸ್ವಲ್ಪ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ನ ತಂದಿಟ್ರು. ಇನ್ನು ಅದನ್ನು ತಿನ್ಕೊಂಡು ಹಂಗೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ನೈಟ್ ಡಿನ್ನರ್ನ ಪೆಸರಟ್ಟು ಮತ್ತು ಮಟನ್ ಸಾಂಬಾರು ಹಾಗೆ 2 ಸ್ಕ್ರ್ಯಾಂಬಲ್ಡ್ ಎಗ್ ಮತ್ತು ವಾಟರ್ಮೆಲನ್ನ ತಗೊಂಡೆ. ಇದಿಷ್ಟು ನನ್ನ ನೈಟ್ ಡಿನ್ನರ್ ಆಗಿತ್ತು. ಈ ವಿಡಿಯೋನ ನಾನು ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಹೆಲ್ತ್ ಇಶ್ಯೂಯಿಂದಾಗಿ ನನಗೆ ಎಡಿಟ್ ಮಾಡೋದಕ್ಕಾಗಲಿಲ್ಲ, ಹಾಗೆಯೇ ವಾಯ್ಸ್ ಓವರ್ ಕೂಡ ಕೊಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹಂಗಾಗಿ ಈ ಒಂದು ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.